ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪ್ರಥಮೋऽಧ್ಯಾಯಃ. ಅರ್ಜುನ ವಿಷಾದಯೋಗಃ. ತಸ್ಮಾನ್ನರ್ಹಾ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ಮಾಧವನೇ, ನಮ್ಮ ನೆಂಟರಾದ ಧೃತರಾಷ್ಟ್ರನ ಮಕ್ಕಳನ್ನು ನಾವು ಕೊಲ್ಲಬಾರದು. ಸ್ವಜನರನ್ನು ಕೊಂದು ನಾವು ಹೇಗೆ ಸುಖದಿಂದಿದ್ದೆವು? ದುರಾಸೆಯಿಂದ ಬುದ್ಧಿ ಕೆಟ್ಟಿರುವ ಇವರಾದರೋ ಕುಲಕ್ಷಯದಿಂದಾಗುವ ಕೇಡನ್ನು ಮತ್ತು ಮಿತ್ರರಿಗೆ ಎಸಗುವ ಹಿಂಸೆಯಿಂದ ಉಂಟಾಗುವ ಪಾಪವನ್ನೂ ಅರಿಯರು. ಅರ್ಜುನನ ಪ್ರಲಾಪ ಮುಂದುವರಿದಿದೆ. ಶ್ರೀಕೃಷ್ಣ ಸಹನೆಯಿಂದ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಾ ಅರ್ಜುನನನ್ನೇ ನೋಡುತ್ತಿದ್ದಾನೆ. ಭಗವಂತನ ನಿರ್ಲಿಪ್ತ ಮನೋಭಾವ ಅರ್ಜುನನನ್ನು ಮತ್ತೆ ಮತ್ತೆ ಇಲ್ಲದ ಕಾರಣಗಳನ್ನು ಕೊಡುವುದಕ್ಕೆ ಪ್ರೇರಣೆಯಾಗಿದೆ. ಎಷ್ಟೇ ಆದರೂ ಸಹನೆ ಎನ್ನುವುದು ಭಗವಂತನ ಅತ್ಯಂತ ದೊಡ್ಡ ಗುಣವಲ್ಲವೇ? ಕೆಲವು ಜನರಲ್ಲಿ ಕೇಳಿಸಿಕೊಳ್ಳುವ ಗುಣ ಕಡಿಮೆ. ಕೇಳಿಸಿಕೊಂಡರೂ ಅವರ ಮನಸ್ಸಿನಲ್ಲಿ ಇದರಿಂದ ತಮಗೇನು ಲಾಭ ಎಂಬ ಚಿಂತನೆ ನಡೆಯುತ್ತಲೇ ಇರುತ್ತದೆ. ತನಗೆ ಲಾಭವಿದೆ ಎಂಬುದು ಮನದಟ್ಟಾದರೆ ತನ್ನೆಲ್ಲ ಸಮಯವನ್ನು ವ್ಯಯ ಮಾಡಿ ಕೇಳಿಸಿಕೊಳ್ಳಬಲ್ಲ. ಲಾಭವಿಲ್ಲದ ಯಾವ ಕೆಲಸಕ್ಕೂ ಮನಸ್ಸು ಬಾರದು. ಒಮ್ಮೆ ಯಾವುದೋ ಕಾರಣದಿಂದ ಕೇಳಿಸಿಕೊಂಡರೂ ನೊಂದ ವ್ಯಕ್ತಿಗೆ ಸಹಾನುಭೂತಿ ತೋರಿಸುವ ನೆಪದಲ್ಲಿ ಅದಕ್ಕೆ ಒಂದಿಷ್ಟು ರೆಕ್ಕೆ ಪುಕ್ಕ ಸೇರಿಸಿ ಇಡೀ ಸಮಾಜದಲ್ಲಿ ಡಂಗೂರ ಸಾರಿ ತನ್ನ ಕಷ್ಟವನ್ನು ಹೇಳಿಕೊಂಡ ವ್ಯಕ್ತಿ ಮರುದಿನ ತನ್ನವರೊಡನೆ ಮಾತನಾಡಲು ಅಸಾಧ್ಯವಾಗುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡುವುದು ಸಹಜ. ಯಾವುದೇ ನೊಂದ ವ್ಯಕ್ತಿ ಹೇಳಿಕೊಳ್ಳುವುದನ್ನು ಶಾಂತ ಚಿತ್ತದಿಂದ ಕೇಳಿಸಿಕೊಂಡರೂ ಸಾಕು, ಹೇಳಿಕೊಂಡವನ ಮನಸ್ಸಿನ ವೇದನೆ ಕಡಿಮೆಯಾಗುತ್ತದೆ. ಸಾಂದರ್ಭಿಕ ಸಲಹೆ ಹಾಗೂ ಸಾಂತ್ವನ ಜೀವನಕ್ಕೊಂದು ಹೊಸ ರೂಪ ಕೊಡುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಅರ್ಜುನನ ಮನಸ್ಸಿನೊಳಗಿದ್ದ ಎಲ್ಲ ಪ್ರಶ್ನೆಗಳು, ವಿಚಾರಗಳು ಹೊರಬರುವುದಕ್ಕೆ ಭಗವಂತ ಅವಕಾಶ ಮಾಡಿಕೊಟ್ಟಿದ್ದಾನೆ. ಆಪ್ತರನ್ನು ಕಳೆದುಕೊಂಡಾಗ ಕೂಡ ಯಾವುದೇ ವ್ಯಕ್ತಿ ತನ್ನೆಲ್ಲ ದುಃಖ ತೋಡಿಕೊಂಡು ಅಳುತ್ತಿದ್ದರೆ ಸಂಯಮದಿಂದ ಜೊತೆಯಲ್ಲಿ ಇರಬೇಕೇ ಹೊರತು ಅವರನ್ನು ತಡೆಯುವ ಪ್ರಯತ್ನ ಮಾಡುವುದು ಉಚಿತವಲ್ಲ. ಕಾರಣ, ಕೆಲವು ನೋವುಗಳನ್ನು ಅನುಭವಿಸಿಯೇ ಕಳೆಯಬೇಕು. ತನ್ನವರನ್ನು ಕಳೆದುಕೊಳ್ಳುವ ಭೀತಿಯಿಂದ ಪರಿತಪಿಸುತ್ತಿರುವ ಅರ್ಜುನನ ಜೊತೆಗೆ ಸಾಕ್ಷೀಭಾವದಿಂದ ನೋಡುತ್ತಾ ಅರ್ಜುನನ ಪರ ನಿಂತು ಅವನ ಕಷ್ಟ ಕಳೆಯುವುದರಲ್ಲಿ ಸಹಾಯಕನಾಗಿದ್ದಾನೆ. ಅದರಂತೆ ಅರ್ಜುನ ಸಹ ತನ್ನ ಮಾತಿನ ಪಾಂಡಿತ್ಯವನ್ನು ತೋರಿ ಪರರಿಗೆ ಸಹಾನುಭೂತಿ ತೋರಿಸುವ ನೆಪದಲ್ಲಿ ಈ ಯುದ್ಧ ನಿಲ್ಲುವಂತೆ ಮಾಡಲು ಪ್ರಯತ್ನಿಸುತ್ತಿದ್ದಾನೆ. ಹರಿ ಓಂ.